ನಮಸ್ಕಾರ. ನಾಳೆ ವಿಶೇಷವಾದಂತಹ ಮಹಾಲಯ ಅಮಾವಾಸ್ಯೆ ಬಂದಿದೆ. ಈ ಒಂದು ಮಹಾಲಯ ಅಮಾವಾಸ್ಯೆಯಲ್ಲಿ ನಾಳೆ ಪಿತೃಗಳಿಗೆ ತರ್ಪಣ ಅಥವಾ ಪಿತೃಗಳಿಗೆ ಎಡೆಯನ್ನು ಮಾಡೋದ್ರಿಂದ ಪಿತೃಗಳು ಸಂತೃಪ್ತರಾಗ್ತಾರೆ, ಹಾಗೆಯೇ ನಿಮ್ಮನ್ನು ಅರಸ್ತಾರೆ. ಪಿತೃದೋಷ ಇರುವಂಥವರು ನಾರಾಯಣ ಬಲಿ ಹಾಗೆಯೇ ಇತರೆ ಅದಕ್ಕೆ ಸಂಬಂಧಪಟ್ಟ ಪೂಜೆಗಳನ್ನು ನಾಳೆ ಮಾಡಿಸ್ತೀರಾ. ಹಾಗೆಯೇ ನಾಳೆ ವಿಶೇಷವಾದಂಥ ಅಮಾವಾಸ್ಯೆಯಾಗಿದೆ. ಈ ಒಂದು ಅಮಾವಾಸ್ಯೆಯ ದಿನ ಈ ಒಂದು ಮಂತ್ರವನ್ನು 108 ಬಾರಿ ತಪ್ಪದೆ ಪಡಿಸೋದ್ರಿಂದ ನಿಮ್ಮೆಲ್ಲ ಹಣಕಾಸಿಗೆ ಸಂಬಂಧಿಸಿದಂಥ ಸಕಲ ಸಂಕಷ್ಟಗಳು ಸಹ ಕಳೆದು ಹೋಗುತ್ತೆ. ಹಾಗಿದ್ರೆ ಆ ಮಂತ್ರ ಯಾವುದು? ಆ ಮಂತ್ರವನ್ನು ಪಠಿಸಲಿಕ್ಕೆ ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು, ಹಾಗೆಯೇ ಯಾವ ಸಮಯದಲ್ಲಿ ಈ ಒಂದು ಮಂತ್ರವನ್ನು ಪಠಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗಿದೆ. ನೀವಿನ್ನೂ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ. ನಾಳೆ ವಿಶೇಷವಾದಂತಹ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃಗಳನ್ನು ಪೂಜಿಸಿ ಪಿತೃಗಳಿಗೆ ಪಿಂಡ ಪ್ರದಾನವನ್ನು ಮಾಡೋದ್ರಿಂದ ಪಿತೃಗಳ ಆಶೀರ್ವಾದದಿಂದ ಸಕಲ ಕಷ್ಟಗಳು ದೂರವಾಗುತ್ತೆ. ಹಾಗೆಯೇ ಈ ಒಂದು ಪಿತೃದೋಷವು ಸಹ ಕಳೆದು ಹೋಗುತ್ತೆ. ಇನ್ನು ನಾಳೆಯ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ವಿಶೇಷವಾದಂತಹ ಫಲವನ್ನು ಪಡೆದುಕೊಳ್ಬೋದು. ಹಾಗೆಯೇ ಲಕ್ಷ್ಮಿಗೆ ಸಂಬಂಧಿಸಿದ ಅಂದರೆ ಹಣಕಾಸಿನಲ್ಲಿ ತೊಂದರೆ ಅಥವಾ ನೀವು ಯಾರಿಗೂ ಹಣವನ್ನು ಕೊಟ್ಟಿರ್ತೀರ, ಅವರು ಹಣವನ್ನು ನೀಡ್ತಾ ಇರಲ್ಲ, ಹಾಗೆಯೇ ನೀವೆಷ್ಟೇ ದುಡ್ದರೂ ಸಹ ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ಹಾಗೆಯೇ ಜ್ಯೇಷ್ಠ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾಳೆ, ಈ ರೀತಿಯಾದಂತಹ ಒಟ್ಟು ದಾರಿದ್ರ್ಯತನ ಅನ್ನೋದು ನಿಮ್ಮನ್ನ ಬಿಟ್ಟು ಹೋಗ್ತಿಲ್ಲ ಅಂತ ಹೇಳುವವರು ನಾಳೆ ವಿಶೇಷವಾಗಿ ಸಂಜೆಯ ಸಮಯ ಅಂದರೆ ಸಂಜೆ 5:30ರಿಂದ 9 ಗಂಟೆ, ರಾತ್ರಿ 9 ಗಂಟೆಯ ಒಳಗಡೆ ಈ ಒಂದು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಪೂಜೆಯನ್ನು ಮಾಡ್ಕೊಳ್ಳೋಕ್ಕೂ ಮುನ್ನ ಮೊದಲಿಗೆ ಒಂದು ಪೀಠವನ್ನು ಏರ್ಪಡಿಸಿ ಆ ಒಂದು ಪೀಠದ ಮೇಲೆ ಲಕ್ಷ್ಮೀ ದೇವಿಯನ್ನು ಅಂದರೆ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಫೋಟೋವನ್ನು ನಾರಾಯಣನ ಸಮೇತ ಲಕ್ಷ್ಮಿ ಇರುವಂಥ ಫೋಟೋವನ್ನು ನೀವು ಇಟ್ಟು ಪೂಜೆಯನ್ನು ಮಾಡೋದ್ರಿಂದ ಸಕಲ ಸಂಕಷ್ಟಗಳನ್ನು ಲಕ್ಷ್ಮೀ ಮಾತೆಯು ಕಳೆಯುತ್ತಾಳೆ. ಯಾರು ನಾರಾಯಣ ಅಥವಾ ನಾರಾಯಣನ ಸ್ವರೂಪವಾದ ವಿಷ್ಣುವಿನ ಪ್ರತಿರೂಪವನ್ನು ಪೂಜಿಸ್ತಾರೋ ಲಕ್ಷ್ಮಿಯ ಜೊತೆಗೆ ಅವರಿಗೆ ನೀವು ಊಹಿಸದ ರೀತಿಯಲ್ಲಿ ನಿಮಗೆ ಹಣಕಾಸಿನ ಅಭಿವೃದ್ಧಿಯಾಗುತ್ತೆ. ಸೊ ಫೋಟೋವನ್ನು ಪೀಠದಲ್ಲಿ ಇರಿಸಿ ದೀಪ ಧೂಪ ಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆಯೆಲ್ಲ ಮಾಡಿದ ನಂತರ 108 ಬಾರಿ ಈ ಒಂದು ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಈ ಒಂದು ಮಂತ್ರವನ್ನು ಹೇಳಬೇಕಾದ ಮಂತ್ರ ಹೀಗಿದೆ: ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಧನದ ಲಕ್ಷ್ಮಿಯೇ ನಮಃ. ಮತ್ತೊಮ್ಮೆ ಈ ಮಂತ್ರವನ್ನು ಹೇಳ್ತೀವಿ, ಕೇಳ್ಕೊಳ್ಳಿ. ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಧನದ ಲಕ್ಷ್ಮಿಯೇ ನಮಃ. ಈ ಒಂದು ಮಂತ್ರವನ್ನು ನಾಳೆ ಸಂಜೆ 5:30ರಿಂದ 9 ಗಂಟೆಯ ಒಳಗಡೆ ಈ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತೆ. ಸಂಜೆ 5:30ರಿಂದ ರಾತ್ರಿ 9 ಗಂಟೆ ಒಳಗಡೆ. ಹಾಗೊಂದು ಮಂತ್ರವನ್ನು ಪಠಿಸಬೇಕಾದ್ರೆ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು 108 ಬಾರಿ ಪಠಿಸಬೇಕು. ಯಾವುದೇ ಕಾರಣಕ್ಕೂ ಈ ಮಂತ್ರವನ್ನು ಪಠಿಸಬೇಕಾದ್ರೆ ಒಂದು ತಪ್ಪಾದ ಒಂದು ಉಚ್ಚಾರವನ್ನು ಮಾಡಬೇಡಿ. ಹಾಗೆಯೇ ಈ ವಿಶೇಷವಾದ ಮಂತ್ರವನ್ನು ಅಮಾವಾಸ್ಯೆಯ ದಿನ ಪ್ರತಿ ಅಮಾವಾಸ್ಯೆಯ ದಿನವೂ ಸಹ ನೀವು ಪಠಿಸೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತನ ಹೋಗಿ ಲಕ್ಷ್ಮಿಯ ಕಟಾಕ್ಷವಾಗುತ್ತೆ. ಹಾಗೆಯೇ ನಿಮಗೆ ಹಣದ ಕೊರತೆ ಅನ್ನೋದೇ ಬರಲ್ಲ. ಇಂತಹ ವಿಶೇಷವಾದಂತಹ ದೈವ ಮಾಹಿತಿ ಇಷ್ಟವಾದಲ್ಲಿ ಮತ್ತಷ್ಟು ಇಂತಹದೇ ಮಾಹಿತಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಲ್ಲಿಯವರೆಗೂ ಧನ್ಯವಾದಗಳು. ಜೈ ಮಹಾಲಕ್ಷ್ಮಿಯೇ ಅಂತ ಕಮೆಂಟ್ ಮಾಡಿ.